ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದರಿಂದ ಸಮಾಜದಲ್ಲಿ ಶೋಷಣೆ ಕಡಿಮೆ ಆಗಲಿ, ಮುಂದೆ ಒಂದಿನ ನಿಂತು ಹೋದರೆ ತುಂಬ ಒಳ್ಳೆಯದು, ಅದೇ ನನಗೆ ಸಮಾಧಾನ ಅಂತಾಳೆ ಭಾರ್ಗವಿ. ಆಗ ಅಲ್ಲಿರೋ ಒಬ್ಬರು, ಅಂಥ ನೀಚಂಗೆ ಇಂಥ ಸೊಸೆನ ಅಂತ ನಂಬೋಕೆ ಆಗ್ತಿಲ್ವಲ್ಲ ಅಂತಾರೆ. ಅದನ್ನು ಬೃಂದ ಕೇಳಿಸ್ಕೊತಾ ಆಚೆ ನಿಂತಿರ್ತಾಳೆ. ಚೇಚೆ, ನಮ್ಮ ಮಾವನವರು ಕೆಟ್ಟವರಲ್ಲಮ್ಮ, ಕೆಲವೊಂದು ಸಲ ತಪ್ಪಬಹುದು, ಎಡವಬಹುದು. ಅಷ್ಟಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೂ ಸೋಲು ಗೆಲುವಿಗಿಂತ ಸತ್ಯಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನು ನಮ್ಮ ಮಾವನವರು ತಿಳ್ಕೊಂಡಿದ್ದಾರೆ. ಹಾಗೆ ಅವರಿಂದನೇ ನಾನು ಇದನ್ನೆಲ್ಲ ಕಲ್ತಿರೋದು ಅಂತಾಳೆ ಭಾರ್ಗವಿ. ಎಂಥ ಸಂಸ್ಕಾರ! ಹಿರಿಯರು ಅಂದರೆ ಅದು ಏನು ಗೌರವ! ಇಷ್ಟಾದರೂ ನಿಮ್ಮ ಮಾವನ್ನ ಬಿಟ್ಕೊಡಲ್ವಲ್ಲ ನೀವು ಅಂತಾರೆ ಇನ್ನೊಬ್ಬರು. ಕ್ಷಮಿಸಿ, ಇದೊಂದು ವಿಚಾರದಲ್ಲಿ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮ ಹೋರಾಟ ಮಾವನ ವಿರುದ್ಧವಾಗಿ ಅಲ್ಲ, ಅನ್ಯಾಯದ ವಿರುದ್ಧವಾಗಿ. ಈ ಒಂದು ಕೇಸಲ್ಲಿ ಸತ್ಯ ನಮ್ಮ ಪರವಾಗಿತ್ತು, ಅದಕ್ಕೆ ಸಂಧ್ಯಾಗೆ ನ್ಯಾಯ ಕೊಡಿಸೋಕೆ ಹೋರಾಡಿದ್ವಿ ಅಂತಾಳೆ ಭಾರ್ಗವಿ. ಆದರೂ ನೀನು ತಂದೆ ಪರವಾಗಿ ನಿಲ್ಲದೆ ಭಾರ್ಗವಿ ಪರವಾಗಿ ನಿಂತೆ ಅಂತ ಅರ್ಜುನ್ಗೆ ಕೇಳ್ತಾರೆ. ಇಲ್ಲಿ ಡ್ಯಾಡಾ ಅಥವಾ ಭಾರ್ಗವಿನ ಅನ್ನೋ ಪ್ರಶ್ನೆ ಬರಲ್ಲ. ನಮ್ಮ ಹೋರಾಟದಿಂದ ಸಂಧ್ಯಾಗೆ ನ್ಯಾಯ ಸಿಕ್ಕಿದೆಯಲ್ಲ, ಅದೇ ನಮಗೆ ಬೇಕಾಗಿದ್ದು ಅಂತಾನೆ ಅರ್ಜುನ್. ಕೋರ್ಟ್ ಬೇರೆ, ಮನೆಯೇ ಬೇರೆ. ಅವ್ರು ಯಾವತ್ತಿದ್ರೂ ನಮ್ಮ ಮಾವನೇ, ಅವ್ರ ಮೇಲಿರೋ ಗೌರವ ಯಾವತ್ತೂ ಕಡಿಮೆ ಆಗಲ್ಲ ಅಂತಾಳೆ ಭಾರ್ಗವಿ. ನಿಮ್ಮಂಥವ್ರ ಅವಶ್ಯಕತೆ ನಮ್ಮ ಸಮಾಜಕ್ಕೆ ತುಂಬ ಇದೆ ಭಾರ್ಗವಿ. ನಿಮ್ಮಿಂದಾಗಿ ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ತಲೆ ಎತ್ತಿ ನಡೀತಿದ್ದಾರೆ. ನಿಮ್ಮನ್ನು ಒಳ್ಳೆ ರೀತಿಲಿ ಬೆಳೆಸಿದ ನಿಮ್ಮ ಮನೆಯವರಿಗೆ ಒಳ್ಳೆಯದಾಗಲಿ. ನಮ್ಮೆಲ್ಲರ ನ್ಯಾಯದೇವತೆ ಭಾರ್ಗವಿಗೆ ಜಯವಾಗಲಿ ಅಂತ ಹೆಂಗಸರು ಜಯಘೋಷ ಕೂಗ್ತಾರೆ. ಭಾರ್ಗವಿ ಕೈ ಮುಗಿತಾಳೆ. ಬೃಂದ ಸಿಟ್ಟಿಂದ ನೋಡ್ತಾಳೆ. ಭಾರ್ಗವಿ ಬೃಂದನ ನೋಡಿ ಅರ್ಜುನ್ನ ನೋಡ್ತಾಳೆ. ನೀನು ಮೆರಿತಾ ಇರೋದು, ಹಾರಾಡ್ತಾ ಇರೋದು ಈ ಜನರ ಜೈಕಾರ ಸಿಗ್ತಾ ಇದೆ ಅಂತ ಅಲ್ವೇನೆ ಭಾರ್ಗವಿ? ನೋಡ್ತಿರು, ಇದೇ ಜನರಿಂದ ನಿನ್ನ ವಿರುದ್ಧ ಎತ್ಕಡ್ತೀನಿ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಈಚೆ ದೇವಸ್ಥಾನದ ಕಮಿಟಿಯವರು ವಿಕ್ಕಿ ಹತ್ರ, ಸರ್, ಇವತ್ತಿನಿಂದ ಒಂದು ವಾರ ಪೂರ್ತಿ ದೇವಸ್ಥಾನದ ಅನ್ನಸಂತರ್ಪಣೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತಾರೆ. ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್? 4 ಜನಕ್ಕೆ ಪ್ರಸಾದ ಹಂಚಿ ಅವ್ರ ಹಸಿವನ್ನು ನೀಗಿಸಿದರೆ ಪುಣ್ಯ ಆದರೂ ಬರುತ್ತೆ ಅಂತಕ್ಕೆ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತಾನೆ ವಿಕ್ಕಿ. ಎಷ್ಟೇ ಆದರೂ ನೀವು ಮಾಜಿ MLA ಮಗ ಅಲ್ವಾ, ನಿಮ್ಮಲ್ಲೂ ಸಮಾಜ ಸೇವೆ ಮಾಡೋ ಗುಣ ಬಂದಿರ್ಬೋದು ಅಂತಾರೆ. ತುಂಬ ದೊಡ್ಡ ಮಾತು. ಇಷ್ಟು ದಿನ ತಿಳಿಯೋದೆಯೋ ತುಂಬ ತಪ್ಪನ್ನು ಮಾಡಿದ್ದೀನಿ. ಇನ್ನು ಮುಂದೆ ಆದರೂ ಬದಲಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಯಾವಾಗಲೂ ಬರೀ ನನ್ನ ಕೆಟ್ಟ ಮುಖನ ನೋಡಿರೋ ಜನರ ಮುಂದೆ ಹೀಗೆ ಒಳ್ಳೆಯವನಾಗಿ ಜೀವನ ಮಾಡಬೇಕು ಅನ್ನಿಸ್ತು. ನನ್ನ ಹೆಂಡತಿ ಹೊಸ ಜೀವನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅನ್ನಿಸ್ತು. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತಾನೆ ವಿಕ್ಕಿ. ಅದನ್ನೆಲ್ಲ ಭಾರ್ಗವಿ ನಿಂತ್ಕೊಂಡು ನೋಡ್ತಿರ್ತಾಳೆ. ಈ ಬದಲಾವಣೆಗೆ ಯಾರು ಕಾರಣ ಅಂತ ಕೇಳ್ಬೋದಾ ಅಂತಾರೆ ಕಮಿಟಿಯವರು. ಎಲ್ಲ ಸಾಧಕರ ಹಿಂದೆ ಒಬ್ಬಳು ಮಹಿಳೆ ಇದ್ದೇ ಇರ್ತಾಳೆ ಅಂತ ಹೇಳ್ತಾರೆ. ಹಾಗೆ ನನ್ನ ಬದಲಾವಣೆ ಹಿಂದೆ ಕೂಡ 3 ಜನ ಮಹಿಳೆಯರಿದ್ದರು. ಒಬ್ಬರು ನನ್ನ ತಾಯಿ, ದುಡ್ಕಿ ಈ ನಿರ್ಧಾರನ ತಗೋಬಾರ್ದಿತ್ತು, ಕೋಪದಲ್ಲಿ ನಿರ್ಧಾರ ತಗೊಂಡ್ರು, ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸಿದ್ರು. ಮತ್ತೊಬ್ಬರು ಭಾರ್ಗವಿ, ಅದೇ ನನ್ನನ್ನು ಜೈಲಿಗೆ ಹಾಕ್ಸಿದ್ರಲ್ಲ ಆ ಲಾಯರ್. ಕಲಿಯೋ ವಯಸ್ಸಲ್ಲಿ ಬುದ್ಧಿ ಕಲ್ತಿಲ್ಲ ಅಂದರೆ ಸಮಾಜನೇ ಮುಂದೆ ನಿಂತು ನಿಮಗೆ ಬುದ್ಧಿ ಕಲಿಸುತ್ತೆ ಅನ್ನೋದನ್ನು ಭಾರ್ಗವಿಯವರು ಗುರುಸ್ಥಾನದಲ್ಲಿ ನಿಂತು ನನಗೆ ಅರ್ಥ ಮಾಡಿಸಿದ್ರು. ಅವರಿಂದ ನಾನು ಬದುಕೋ ರೀತಿನ ಕಲ್ತ್ಕೊಂಡೆ ಅಂತ ತಿರುಗಿ ಭಾರ್ಗವಿನ ನೋಡ್ತಾನೆ ವಿಕ್ಕಿ. ಮತ್ತು ಒಬ್ಬರು ನನ್ನ ಹೆಂಡತಿ ರೀತು, ನನ್ನ ಮೇಲೆ 1000 ಆಪಾದನೆ ಬಂದರು ನನ್ನನ್ನು ನಂಬಿ ನನ್ನ ಜೊತೆ ನಿಂತಿದ್ರು. ಅವರಿಂದ ತಾಳ್ಮೆ, ನಿಯತ್ತು, ನಿಷ್ಕಲ್ಮಶ ಪ್ರೀತಿ ಅರ್ಥನ ತಿಳ್ಕೊಂಡೆ. ಒಟ್ಟಿನಲ್ಲಿ ಮಾತೃದೇವೋಭವ ಅಂತ ಮಾತಲ್ಲಿ ಹೇಳಿ ಸುಮ್ಮನಾಗೋದಲ್ಲ, ಹೆಣ್ಣನ್ನು ಗೌರವಿಸಬೇಕು, ಎಲ್ಲರನ್ನೂ ಅಕ್ಕ ತಂಗಿ ಥರ ಕಾಣಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಅದೇ ನಿಯತ್ತಲ್ಲಿ ಬದುಕ್ತೀನಿ. ನನ್ನ ಹಾಗೆ ಕೆಟ್ಟ ಬುದ್ಧಿ ಇರೋರು ಈ ಸಮಾಜದಲ್ಲಿ ತುಂಬ ಜನ ಇರ್ಬೋದು. ಅಟ್ಲೀಸ್ಟ್ ನನ್ನ ನೋಡಿ ಆದರೂ ಬದಲಾದರೂ ಅಂದರೆ ನನಗೆ ಅದೇ ಸಮಾಧಾನ. ನನ್ನ ಜೀವ ಇರೋ ತನಕ ಜನಸೇವೆನೇ ಜನಾರ್ದನ ಸೇವೆ ಅಂದ್ಕೊಂಡು ಬದುಕ್ತೀನಿ ಅಂತ ಮತ್ತೆ ಭಾರ್ಗವಿನ ನೋಡಿ 1 ನಿಮಿಷ ಅಂತ ಅವ್ರ ಹತ್ರ ಹೇಳಿ ಭಾರ್ಗವಿ ಹತ್ರ ಬಂದು, ಭಾರ್ಗವಿಯವರೇ ನೀವೇನಿಲ್ಲಿ, ನೀವು ಯಾವಾಗ ಬಂದ್ರಿ ಅಂತಾನೆ. ನೀವು ಮುಖ್ಯಸ್ಥರ ಹತ್ರ ಮಾತಾಡ್ತಿದ್ರಲ್ಲ, ಆವಾಗಲೇ ಬಂದೆ. ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ದಿನೇ ದಿನೇ ನಿಮ್ಮ ಮೇಲಿರೋ ಅನುಮಾನ ಕರಗಿ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗ್ತಿದೆ. ನೀವು ಹೀಗೆ ಮುಂದುವರೆದ್ರೆ ಮುಂದೆ ಒಬ್ಬ ಒಳ್ಳೆ ಜನನಾಯಕನಾಗ್ತೀರಾ. ಕೆಟ್ಟವರಿಗೂ ಒಳ್ಳೆಯವರಾಗಿ ಬದುಕೋಕೆ ಒಂದು ಅವಕಾಶ ಇರುತ್ತೆ ಅನ್ನೋದಕ್ಕೆ ನೀವು ಮಾದರಿ ಆಗ್ತೀಯಾ ಅಂತಾಳೆ ಭಾರ್ಗವಿ. ನೀವು ಹೇಳಿದ್ದೇನೋ ನಿಜ, ಆದರೆ ರಾಜಕೀಯ ನನಗಾಗಲ್ಲ. ರಾಜಕೀಯ ಮಾಡೋದಕ್ಕೆ ಹೆವಿ ಸ್ಮಾರ್ಟ್ನೆಸ್ ಬೇಕು, ಅದು ಆಗಲ್ಲ ಅಂತಾನೆ ವಿಕ್ಕಿ. ಹಾಗಂತ ನೀವು ಅಂದ್ಕೊಂಡಿದ್ದೀರಾ ಅಷ್ಟೇ ವಿಕ್ಕಿ. ರಾಜಕೀಯಕ್ಕೆ ಬೇಕಾಗಿರೋದಕ್ಕೆ ಚಾಲಾಕಿತನ ಅಲ್ಲ, ಜನರಿಗೆ ಒಳ್ಳೇದು ಮಾಡೋ ಒಳ್ಳೆ ಗುಣ, ಜನರನ್ನು ಕಾಪಾಡೋಕ್ಕೆ ಒಂದು ಒಳ್ಳೆತನ ವಿಕ್ಕಿ. ನೀನು ಇವಾಗ ಅದೇ ದಾರಿನಲ್ಲಿ ನಡೀತಿದ್ಯಾ ವಿಕ್ಕಿ. ನೀವು ಒಳ್ಳೆಯವನಾಗಿ ಬದಲಾಗೋಕ್ಕೆ, ಒಳ್ಳೆ ಜನನಾಯಕ ಆಗೋಕ್ಕೆ ನನ್ನ ಬೆಂಬಲ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಅಂತಾಳೆ ಭಾರ್ಗವಿ. ಆಗ ಬೃಂದ ಜೊತೆ JP ನಿಂತ್ಕೊಂಡು ವಿಕ್ಕಿ ಭಾರ್ಗವಿನ ದೂರದಿಂದ ನೋಡ್ತಾರೆ. ನೋಡಿದ್ರ ಮಾವ, ವಿಕ್ಕಿ ಚೆನ್ನಾಗಿರಬೇಕು ಅಂತ ಶ್ರಮ ಪಡ್ತಾ ಇರೋದು ನೀವು, ಆದರೆ ಕ್ರೆಡಿಟ್ ಸಿಗ್ತಿರೋದೆಲ್ಲ ಅವಳಿಗೆ. ಅದೇನೋ ಅಂತಾರಲ್ಲ,
ಕರೀದೆ ಬಂದವರಿಗೆ ಅದೇನೋ ಮಾಡಬೇಕು ಅಂತ ಮಾವ. ಅವಳು ಇಲ್ಲಿ ಬಂದಿರೋದು ಯಾಕೆ ಗೊತ್ತಾ? ನಿಮಗೆ ಸಿಗಬೇಕಾಗಿರೋ ಮರ್ಯಾದೆ ಗೌರವನ ಪಡ್ಕೊಳ್ಬೇಕು ಅಂತ. ಛೇ, ಅವಳ ಬಗ್ಗೆ ನೆನೆಸ್ಕೊಂಡ್ರೆ ಅಸಹ್ಯ ಆಗ್ತಿದೆ ನನಗೆ. ಅಲ್ಲ ಮಾವ, ಇವಳಿಗಂತೂ ಗೊತ್ತಾಗೋದಿಲ್ಲ, ಆ ಅರ್ಜುನ್ಗೂ ಗೊತ್ತಾಗೋದು ಬೇಡವಾ ಅಂತಾಳೆ ಬೃಂದ. JP ಸಿಟ್ಟಿಂದ ಅಲ್ಲಿಂದ ಹೋಗ್ತಾರೆ. ಆಗ ಬೃಂದ ಒಂದೇ ಕಲ್ಲಲ್ಲಿ 3 ಹಕ್ಕಿ ಉಡಿಸಿ ವಿಕ್ಕಿ, ಭಾರ್ಗವಿ, ಅರ್ಜುನ್ ಎಲ್ಲರೂ JP ಪಾಟೀಲ್ ಕಣ್ಣಲ್ಲಿ ಶತ್ರುಗಳಾಗ್ತಾರೆ ಅಂತ ಯೋಚನೆ ಮಾಡ್ತಾಳೆ. ಈಚೆ ರುದ್ರ ಭಾರ್ಗವಿ ಹತ್ರ, ಭಾರ್ಗವಿ, ಇವತ್ತು ನನ್ನ ಮಗಳ ಮುಖದಲ್ಲಿ ನಗು ಇದೆ ಅಂದರೆ ಅದಕ್ಕೆ ನೀನು ಮತ್ತು ಅರ್ಜುನ್ ಕಾರಣ. ನೀವಿಬ್ಬರು ವಿಕ್ಕಿ ಜೊತೆಯಲ್ಲಿ ಮಾತಾಡಿಲ್ಲ ಅಂದಿದ್ರೆ ಇಬ್ಬರು ಇದು ಯಾವುದು ಸಾಧ್ಯ ಆಗ್ತಿರ್ಲಿಲ್ಲಮ್ಮ ಅಂತಾರೆ. ಹೌದಮ್ಮ, ನಾವೆಲ್ಲರೂ ರಿತುನ ಮನೆಗೆ ಸೇರಿಸಬೇಕು ಅಂತಲೇ ಯೋಚನೆ ಮಾಡ್ತಿದ್ವಿ. ಆದರೆ ನೀನು ವಿಕ್ಕಿಗೆ ಶಿಕ್ಷೆ ಕೊಡಿಸಿ ಅವನನ್ನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದಲಾಯಿಸಿ ಅವನು ಬಂದು ರಿತುನ ಒಪ್ಕೊಳ್ಳೋ ಹಾಗೆ ಮಾಡಿದ್ಯಾ ಅಂತಾನೆ ಜಯಂತ್. ನನ್ನ ಮಗಳು ಜೀವನ ಪೂರ್ತಿ ಖುಷಿಯಾಗಿರ್ತಾಳೆ ಅನ್ನೋ ನಂಬಿಕೆನ ನಮಗೆ ಕೊಟ್ಟಿದ್ಯಾ ಭಾರ್ಗವಿ. ಅವಳಿಗೆ ಒಳ್ಳೆ ಭವಿಷ್ಯನ ರೂಪಿಸಿಕೊಟ್ಟಿದ್ಯಾ. ನಿನ್ನ ಈ ಋಣನ ಹೇಗೆ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ ಅಂತಾರೆ ರುದ್ರ. ಅಯ್ಯೋ ಚೇಚೆ, ಋಣದ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಾ ರುದ್ರತೆ? ನಾನು ಅದೇ ಮನೆಯವಳಲ್ವಾ. ನಮ್ಮ ರಿತು ಜೀವನ ಸರಿ ಹೋಗಬೇಕು ಅಂತ ನನಗೂ ತುಂಬ ಖುಷಿ ಆಗ್ತಿದೆ ಅಂತಾಳೆ ಭಾರ್ಗವಿ, ನಾವೆಲ್ಲರೂ ಒಂದೇ ಮನೆಯವರು ಅಂದಮೇಲೆ ಮತ್ತೆ ಯಾಕಮ್ಮ ದೂರ ಇದೆಯಾ ಅಂತಾರೆ. ಮನೆಗೆ ಬಂದುಬಿಡು ಅಂತಾರೆ ಜಯಂತ್. ನೀನು ನನ್ನ ಮನೆ ಉಪ್ಪು ತಿಂದಿದ್ಯಾ ಅನ್ನೋದು ನೆನಪಿರಲಿ ಅಂತ JP ಬೃಂದ ಜೊತೆ ಬರ್ತಾರೆ. ಇವರನ್ನು ನಂಬಿ ಇವರಿಗೆ ಸಹಾಯ ಮಾಡೋದು ವೇಸ್ಟು ಅಂತ ಹೇಳಿರಲಿಲ್ವ ಬೃಂದ? ಬೀದಿ ನಾಯಿಗಳಿಗೆ 2 ಬಿಸ್ಕತ್ ಹಾಕಿದರೆ ಬಾಲ ಆಡಿಸ್ಕೊಂಡು ವರ್ಷಾನ್ಗಟ್ಲೆ ನಿಯತ್ತಿನಿಂದ ನಮ್ಮ ಜೊತೆ ಇರುತ್ತೆ. ಆದರೆ ನೀವುಗಳು ನಿಮಿಷಕ್ಕೆ ಒಂದು ಸಲ ಮಾತನ್ನು ಬದಲಾಯಿಸ್ತೀರಾ, ಪಕ್ಷ ಬದಲಾಯಿಸ್ತೀರಾ. ನಿಯತ್ತಿಲ್ಲದೆ ಇರೋ ನಾಯಿಗಳು. 4 ಜನ ನಿನ್ನ ಮೆಚ್ಚಿ ಚಪ್ಪಾಳೆ ಹೊಡೆದ್ರು ವಿಕ್ಕಿನ ನಿನ್ನ ಪರವಾಗಿ ಮಾತಾಡ್ತಾನೆ ಅಂದ ಮಾತ್ರಕ್ಕೆ ಗೆದ್ದೆ ಅಂತ ಅನ್ಕೋಬೇಡ. ನನ್ನ ಮನೆ ವಿಷಯಕ್ಕೆ ಬಂದು ಮೂಗು ತೂರಿಸ್ತೀಯಲ್ಲ, ಕರೀದೆ, ನಾಚಿಕೆ ಆಗಲ್ವಾ ನಿನಗೆ ಅಂತಾರೆ JP. ಇಲ್ಲ ಮಾವ, ಆಗಲ್ಲ, ಯಾಕಂದರೆ ನಾನು ಆ ಮನೆ ಸೊಸೆ ಅಂತಾಳೆ ಭಾರ್ಗವಿ. ಮುಚ್ಚೆ ಬಾಯಿ, ಗೌರವ ಅಂತೆ ಗೌರವ. ಅರ್ಜುನ್ನ ಮನೆಯಿಂದ ಕರ್ಕೊಂಡು ಹೋಗಿ ನಾಟಕ ಆಡಿ ಅಪ್ಪ ಮಗನ ದೂರ ಮಾಡಿದೆ, ಈಗ ಗೌರವ ಅನ್ನೋ ಮಾತು ಬೇರೆ ಆಡ್ತಿದ್ಯಾ ಅಂತಾಳೆ ಬೃಂದ. ಹೋಗಲಿ ಬಿಡು ಬೃಂದ, ಅಹಂಕಾರದಿಂದ ಮನೆ ಬಿಟ್ಟು ಹೋದವ್ರ ಬಗ್ಗೆ ನಾನು ಯೋಚನೆ ಮಾಡೋದೂ ಇಲ್ಲ ಅಂತಾರೆ JP. ಆದರೆ ಅರ್ಜುನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನಾವಿಬ್ಬರು ಮನೆಯ ಹೊರಗಡೆ ಬರೋ ನಿರ್ಧಾರ ತಗೊಂಡಿದ್ದೆ ನಿಮಗೋಸ್ಕರ ಮಾವ. ಕೋರ್ಟಲ್ಲಿ ನಾವು ನಿಮ್ಮ ಮರ್ಯಾದೆ ಕಳೀಲಿಲ್ಲ, ನಾವು ಯಾವ ಸುಳ್ಳು ಸಾಕ್ಷಿನೂ ಕರ್ಕೊಂಡು ಬರಲಿಲ್ಲ. ಆಗಿರೋ ಅನ್ಯಾಯದ ಬಯಲು ಮಾಡಿ ಸಂಧ್ಯಾಗೆ ನ್ಯಾಯ ಕೊಡಿಸಿದ್ದೀವಿ. ಅದನ್ನು ನೀವು ಆದಷ್ಟು ಬೇಗ ಅರ್ಥ ಮಾಡ್ಕೋಬೇಕು. ಕೋರ್ಟ್ ವಿಷಯನ ನೀವು ಮನೆಯವರೆಗೂ ತರಲ್ಲ ಅಂತ ಅಂದ್ಕೊಂಡಿವಿ ಮಾವ. ಆದರೆ ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರಿ. ನಿಮ್ಮ ಮನೇಲಿ ಮುಂದೆ ನಾವು ಓಡಾಡಿದರೆ ನಿಮಗೆ ಹಿಂಸೆ ಆಗುತ್ತೆ ಅಂತ ನಮಗೆ ಅನ್ನಿಸ್ತು. ಅದಕ್ಕೆ ನಿಮ್ಮ ಕೋಪ ಕಡಿಮೆ ಆಗೋವರೆಗೂ ನಾವು ದೂರ ಇರೋಣ ಅಂತ ಮನೆ ಬಿಟ್ಟು ಬಂದ್ವಿ. ಆದರೆ ನೀವು ಮಾತ್ರ ಅರ್ಜುನ್ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿನ ಅರ್ಥನೇ ಮಾಡ್ಕೋತಿಲ್ಲ ಅಂತಾಳೆ ಭಾರ್ಗವಿ. ಆ ಪ್ರೀತಿ ಗೌರವ ಇದ್ದಿದ್ರೆ ನೀನು ಮಾವನ ಎದುರಿಗೆ ನಿಲ್ತಾನೆ ಇರಲಿಲ್ಲ. ಈ ಕೇಸ್ ಗೆದ್ದ ಮೇಲೂ ಸವಾಲ್ ಮೇಲೆ ಸವಾಲ್ ಹಾಕ್ತಾನೆ ಇದೆಯಾ ಅಂತಾಳೆ ಬೃಂದ. ಸವಾಲ್ ಹಾಕಿದ್ದು ನಾನಲ್ಲ ಬೃಂದಕ್ಕ, ಮಾವ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಮಾವ. ಅರ್ಜುನ್ ಅಂತೂ ನಿಮ್ಮನ್ನು ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನಿಮ್ಮನ್ನು ಬಿಟ್ಟು ಬದುಕೋಕೆ ಶಕ್ತಿ ಅವರಿಗಿಲ್ಲ ಅಂತ ನನಗೆ ಅರ್ಥ ಆಗಿದೆ ಮಾವ. ನಿಮ್ಮನ್ನು ದಮಯ್ಯ ಅಂತೀನಿ. ಒಂದೇ ಒಂದು ಸಲ ಅವ್ರ ಜೊತೆ ಮಾತಾಡಿ ಮಾವ ಪ್ಲೀಸ್ ಅಂತಾಳೆ ಭಾರ್ಗವಿ. ಮಾತಾಡಬೇಕಾ? ಆದರೆ ಅವನು ನನ್ನ ಮಗ ಅಲ್ಲ, ನಿನ್ನ ಗಂಡ. ಕೇಸು ಸವಾಲು ಅಂತ ಹೇಗೆ ನನ್ನ ಮಗನ ನನ್ನಿಂದ ದೂರ ಮಾಡಿದ್ದಂತೂ ಸುಳ್ಳಲ್ಲ ಅಲ್ವಾ? ನನಗೆ ಗೊತ್ತು ಭಾರ್ಗವಿ, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಮುದ್ರಕೊಂಡು ಕೂತಿದ್ದವನಿಗೆ ಇವತ್ತು ರೆಕ್ಕೆ ಬಂದ್ಬಿಟ್ಟಿದೆಯಲ್ಲ, ಆ ನಿನ್ನಪ್ಪ ರವೀಂದ್ರ, ಅವನೇ ತಾನೇ ಇದನ್ನೆಲ್ಲ ಮಾಡಿಸ್ತಿರೋದು ಅಂತಾರೆ JP ಪಾಟೀಲ್. ಮಾವ, ಈ ವಿಚಾರದಲ್ಲಿ ನಮ್ಮ ಅಪ್ಪನ ತರಬೇಡಿ ಅಂತಾಳೆ ಭಾರ್ಗವಿ. ತರ್ತೀನಿ. ಅವನನ್ನು ಮತ್ತೆ ಕೋರ್ಟ್ಗೆ ಕರ್ಕೊಂಡು ಬರ್ತೀಯಾ? ನಿಮ್ಮ ಅಪ್ಪಂಗೆ ಕೋರ್ಟ್ಗೆ ಬರೋ ಏನು ಯೋಗ್ಯತೆ ಇದೆ? ಅವನು ಲಾಯರ್ ಅನ್ನೋ ವೃತ್ತಿಗೆ ನಾಲಾಯಕು. ಸರಿಯಾಗಿ ಹೇಳ್ತೀನಿ ಕೇಳಿಸ್ಕೊ ಭಾರ್ಗವಿ. ಅಪ್ಪನ ಕರ್ಕೊಂಡು ಕೋರ್ಟಿಗೆ ಬಂದರೆ ಪ್ರಾಕ್ಟೀಸ್ ಮಾಡೋ ಜಾಗಕ್ಕೆ ಅವಮಾನ. ಭಾರ್ಗವಿ LLB ಈ JP ಸೋತು ಹೋಗಿದ್ದಾನೆ, ಕೂಗು ಹೋಗಿದ್ದಾನೆ ಅಂದ್ಕೊಂಡ್ಯಾ? ಒಂದು ಸರ್ತಿ ನಿಮ್ಮ ಅಪ್ಪನ ಕೋರ್ಟಿಂದ ಆಚೆ ಹಾಕಿದ್ದು ಇನ್ನೊಂದು ಸಲ ಕೋರ್ಟಿಂದ ಆಚೆ ಹಾಕೋದು ಏನೂ ಕಷ್ಟ ಅಲ್ಲ ಅಂತ JP ಹೋಗ್ತಾರೆ. ರುದ್ರ ಜಯಂತ್ ಕೂಡ ಹೋಗ್ತಾರೆ. ಈಚೆ ವಿಕ್ಕಿ ವಂದನಾ ಹತ್ರ ಬೃಂದ ಹೇಳಿದ್ದೆಲ್ಲ ನಿಜ. ಭಾರ್ಗವಿಯವರೇ ನನ್ನ ಹತ್ರ ಬಂದು ಮಾತಾಡಿದರು. ನನಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ, ತಾನೇ ಬಂದು ನನ್ನ ಪರವಾಗಿ ನಿಲ್ತೀನಿ ಅಂತ ಅಂದರು ಗೊತ್ತಾ. ಆದರೂ ಮಾಮ್ ಜೈಲಿಗೆ ಹೋಗೋ ಹಾಗೆ, ಡ್ಯಾಡ್ ರಾಜೀನಾಮೆ ಕೊಡೋ ಹಾಗೆ, ನೀನು ಅರ್ಜುನ್ ಒಂದಾಗದೇ ಇರೋ ಹಾಗೆ ಮಾಡಿದ ಆ ಭಾರ್ಗವಿ ಮುಖ ನೋಡ್ತಾ ಇದ್ರೆ ಮೈಯೆಲ್ಲ ಉರಿಯುತ್ತೆ. ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ನನ್ನ ಕಣ್ಮುಂದೆನೇ ಅವಳಿದ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಮೈಯೆಲ್ಲ ಪರ್ಚ್ಕೊಳ್ಳೋಣ ಅನಿಸುತ್ತೆ ಅಂತಾನೆ
ವಿಕ್ಕಿ. ಡೋಂಟ್ ವರಿ ವಿಕ್ಕಿ, ಇನ್ನು ಮುಂದೆ ಆ ಭಾರ್ಗವಿ ನಮ್ಮ ಮುಂದೆ ಬರಲ್ಲ ಅಂತಾಳೆ ವಂದನಾ. ಭಾರ್ಗವಿ ಇರಲ್ವಾ? ಏನು ಹೇಳ್ತಿದ್ಯಾ ಅಂತಾನೆ ವಿಕ್ಕಿ. ನಿಮ್ಮ ಕೈಲಾಗದೆ ಇರೋ ಕೆಲಸನ ನಾನು ಮಾಡಿದ್ದೀನಿ ಅಂತಾಳೆ ವಂದನಾ. ಈಚೆ ಭಾರ್ಗವಿ ಬೇಜಾರಲ್ಲಿ ಕೂತಿರ್ತಾನೆ. ಆಗ ಅರ್ಜುನ್ ಕೂಡ ಅಲ್ಲೇ ಕೂತಿರ್ತಾನೆ. ಆಗ ಒಬ್ಬ ಪ್ರಸಾದನ ತಂದು ಅರ್ಜುನ್ಗೆ ಕೊಟ್ಟು ಹೋಗ್ತಾನೆ. ಆಗ ಅರ್ಜುನ್ ಆಚೆ ಕಡೆನೇ ನೋಡ್ತಾ ಭಾರ್ಗವಿ 1 ನಿಮಿಷ ಬಂದೆ ಅಂತ ಆ ಪ್ರಸಾದನ ಭಾರ್ಗವಿ ಕೈನಲ್ಲಿ ಕೊಟ್ಟು ಹೋಗ್ತಾನೆ. ಭಾರ್ಗವಿ ಪ್ರಸಾದನೇ ನೋಡ್ತಾಳೆ. ವಂದನಾ ನಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.